ಹೇ ನಮಸ್ತೆ. ನಾನಿವತ್ತು ನಮ್ಮ ಮನೇಲಿ ಶನಿವಾರ ಯಾವ ಥರ ಆಚರಿಸ್ತೀನಿ ಅಂತ ತೋರಿಸ್ತೀನಿ. ಪ್ರತಿ ಶನಿವಾರ ಕೂಡ ನಮ್ಮ ಮನೇಲಿ ಪೂಜೆ ನಡೀತಾ ಇರುತ್ತೆ. ಆ್ಯಕ್ಚುಲಾಗಿ ಇವತ್ತು ನಾನು ದೇವ್ರ ಸಾಮಾನೆಲ್ಲ ತೆಗ್ದು ನೀಟಾಗೆಲ್ಲ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಆ್ಯಕ್ಚುಲಾಗಿ ದೇವ್ರ ಸಾಮಾನು ತೊಳೆದಿಟ್ಟಿದ್ದೀನಿ. ನಮ್ಮ ಮನೇಲಿ ಯಾವ್ಯಾವ ದೇವ್ರ ಪಾತ್ರೆ ಇದೆ ಅಂತ ತೋರಿಸ್ತೀನಿ. ಫಸ್ಟ್ ಬಂದು ಲಕ್ಷ್ಮೀ ದೇವಿ, ಇದು ಬಂದು ವೆಂಕಟರಾಮ ಸ್ವಾಮಿ. ಇದನ್ನ ಆ್ಯಕ್ಚುಲಾಗಿ ನಾನು ಜಪಾಲಿಲಿ ತಗೊಂಡಿದ್ದು. ನರಸಿಂಹಸ್ವಾಮಿ ಕೂಡ ನಾನು ಜಪಾಲಿಲೇನೆ ತಗೊಂಡಿದ್ದು. ಇದು ಬಂದು ಶ್ರೀವಾರಿ ಪಾದ. ನಮ್ಮ ಮನೆ ದೇವರು ವೆಂಕಟರಾಮ ಸ್ವಾಮಿ ಆಗಿರೋದ್ರಿಂದ ನಾನು ಅಂದರೆ ಲಾರ್ಡ್ ವಿಷ್ಣುನೇ ಜಾಸ್ತಿ ಇದು ಮಾಡಿದ್ದೀನಿ. ನಮ್ಮನೇಲಿ ಜಾಸ್ತಿ ಲಾರ್ಡ್ ವಿಷ್ಣುದೇ ಇರುತ್ತೆ. ಇದು ಬಂದು ವಿಘ್ನೇಶ್ವರ. ಇದು ಬಂದು ನಾನು ಜಪಾಲಿಲೇನೆ ಇದು ಕೂಡ ತಂದಿದ್ದು ಸಾಲಿಗ್ರಾಮ. ಆ್ಯಕ್ಚುಲಾಗಿ 5 ಸಾಲಿಗ್ರಾಮ ತಂದು ಪ್ಲೇಟಲ್ಲಿ ಅಂದರೆ ಒಂದು ಬೆಳ್ಳಿ ಪ್ಲೇಟಲ್ಲೇ ಇಡಬೇಕಂತೆ. ಆ್ಯಕ್ಚುಲಾಗಿ ಅದು ತುಂಬ ಒಳ್ಳೇದಂತೆ. ನನಗೆ ಗೊತ್ತಿಲ್ಲದೇನೆ ನಾನು ಒಂದೇ ಒಂದು ತಗೊಬಂದೆ. ಇನ್ನೊಂದೇನು ಅಂತ ಅಂದರೆ ಇದು ಬಂದು ಸುಬ್ರಹ್ಮಣ್ಯ ಸ್ವಾಮಿ. ಇದನ್ನೆಲ್ಲ ಇಲ್ಲೇ ಮಾಮೂಲಿ ಬ್ಯಾಂಗ್ಳೂರಲ್ಲೇ ತಗೊಂಡಿದ್ದು. ಈ ವೆಂಕಟರಾಮ ಸ್ವಾಮಿನೂ ಕೂಡ ನಾನು ತಿರುಮಲದಲ್ಲೇ ತಗೊಂಡಿದ್ದು. ಆ್ಯಕ್ಚುಲಾಗಿ ಇದು ನಮ್ಮಮ್ಮ ಗಿಫ್ಟ್ ಮಾಡಿದ್ದು ನನಗೆ. ನಮ್ಮನೆ ಅಷ್ಟಲಕ್ಷ್ಮಿದು ಕಳಸ ತಗೊಂಡಿದ್ದೀನಿ ನಾನು. ನಮ್ಮನೆ ದೇವ್ರ ಪೂಜೆ ಹೆಂಗೆ ಮಾಡುತ್ತೆ ಅಂತ ನಿಮಗೆ ಹೇಳ್ತೀನಿ ನಾನು. ಶನಿವಾರ ಅಂದರೆ ನಮಗೆ ತುಂಬ ಅಂದರೆ ತುಂಬ ಅದೊಂಥರ ಭಕ್ತಿ ಜಾಸ್ತಿನೇ ಅಂತ ಅನ್ಕೋಬೋದು ನೀವು. ಸಾಟರ್ಡೆ ನಮ್ಮ ಮನೇಲಿ ಜಾಸ್ತಿನೇ ಪೂಜೆ ಮಾಡೋದು. ಎಲ್ಲರೂ ಕೂಡ ಸಾಟರ್ಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ನನ್ನ ಅಕ್ಕ ಅಂತೂ ಸುಮಾರು ಹೂಗೇನೆ 1 ರಿಂದ 1,500 ರೂಪಾಯಿ ಹೂವು ತಂದು ಪೂಜೆ ಮಾಡ್ತಾಳೆ. ನಾನು ಆ್ಯಕ್ಚುಲಾಗಿ ಇವತ್ತು ಕಮ್ಮಿ ತಂದಿದ್ದೀನಿ, ತುಂಬಾ ಕಮ್ಮಿ. ಈ ದಿನ ನಾನೊಂದು 300 ಆ ಥರ ತಂದ್ಕೊತಾ ಇದ್ದೆ, 300-400. ಈ ಸಾರಿ ಸ್ವಲ್ಪ ಕಮ್ಮಿ ತಂದಿದ್ದೀನಿ. ಹೂವು ಎಲ್ಲ ಧರಿಸಿದ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಓಕೆ ನೋಡಿ, ಈಗ ಸಾಮಾನ ನೀಟಾಗಿ ಜೋಡಿಸಿದ್ದೀನಿ. ಇಲ್ಲಿ ಕುಂಕುಮ ಇಟ್ಕೋಬೇಕು ನಾನು. ನೋಡಿ, ಇದು ನಮ್ಮನೆ ತುಳಸಿ ಗಿಡ. ಅದು ವಾರಕ್ಕೊಂದ್ಸರಿ ಇಷ್ಟು ತುಳಸಿ ಸಿಗುತ್ತೆ ನನಗೆ. ಹೊರಗಡೆಯಿಂದ ತುಳಸಿ ತಂದ್ಕೋಬಾರ್ದು ಅಂತ ಹೇಳ್ತಾರೆ. ಅದಕ್ಕೇನೆ ನಾವು ಮನೆಯಲ್ಲೇ ತುಳಸಿನ ಅಂದರೆ ಒಂದು ಕಡ್ಡಿ ಆದರೂ ಸರಿ ಶ್ರೇಷ್ಠವಾಗಿಡೋಣ ಅಂತ ನಮ್ಮ ಮನೆಯದೇನೆ ಗಿಡದಿಂದ ಕಿತ್ತಿ ದೇವ್ರಿಗೆ ಇಡ್ತೀನಿ. ಇವಾಗ ನಾನು ತುಳಸಿ ಇಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗೈತೆ. ಇನ್ನು ಬತ್ತಿ ಹಚ್ಬಿಟ್ಟು ಇದು ಮಾಡಬೇಕು. ಸಾಟರ್ಡೆ ತುಳಸಿ ಇಡನೆ ಕಂಪ್ಲೀಟೇ ಆಗಲ್ಲ ಪೂಜೆ. ಯಾಕಂದ್ರೆ ವಿಷ್ಣು ಸ್ವಾಮಿ ಪಾದಕ್ಕೆ ತುಳಸಿ ಇಡಬೇಕಂತೆ. ಎಲ್ಲ ಧರಿಸಿದ್ದೀನಿ. ಇವಾಗ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸ್ವಾಮಿ ಬಂದು ದಕ್ಷಿಣಾಮೂರ್ತಿ, ಇವರು ಮಾತಂಗಿ. ಇಲ್ಲಿ ಬಂದು ಕಮಲಾತ್ಮಿಕ. ಎಲ್ಲ ಫೋಟೋಸ್ ಇದೆ. ಇನ್ನೇನು ದೀಪ ಹಚ್ಚೋದು ಒಂದೇ ಬಾಕಿ. ನಮ್ಮ ಮನೇಲಿ ಸಾಟರ್ಡೆ ಎವ್ರಿ ಸಾಟರ್ಡೆ ಇದೇ ಥರನೇ ಪೂಜೆ ಮಾಡೋದು. ನನ್ನ ದೇವ್ರ ಮನೆ ಚಿಕ್ಕದಾಗಿರೋದ್ರಿಂದ ನಾನು ಇಷ್ಟೇ ಮಾಡೋಕ್ಕಾಗೋದು. ದೀಪ ಹಚ್ತೀನಿ. ಮಾತೇವಿ